ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವಳು ಮತ್ತೆ ವಾಪಸ್ ಬರಲ್ಲ. ಅವಳು ಬರಲ್ಲ ಅಂತ ನೀನ್ ಹೇಗೆ ಹೇಳ್ತೀಯ? ಅವಳು ವಾಪಸ್ ಬರಲ್ಲ ಸಾಕ್ಷಿ. ಕೆರೆನೋ ಬಾವಿನೋ ನೋಡ್ಕೊಳ್ಳೋದಕ್ಕೆ ಹೋಗಿರ್ತಾಳೆ. ಏನಾಗಿದೆ ನಿಮ್ಗೆಲ್ಲ? ಯಾರ್ಯಾರೋ ಬಂದು ಮನೆ ಸೊಸೆಗೆ ಅವಮಾನ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನಿದ್ದೀರಲ್ಲ. ನಿಮ್ಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ? ಯಾಕತ್ತೆ ಯಾವಾಗ್ಲೂ ನಮ್ಮನ್ನೇ ಬೈತೀರಾ? ಹೀಗಾಗತ್ತೆ ಅಂತ ನಮ್ಗೇನಾದ್ರು ಕನ್ಸ್ ಬಿದ್ದಿತ್ತಾ? ಅಜ್ಜಿ, ಇದೆಲ್ಲ ಹೇಗ್ ನಡೀತು ಅಂತಾನೆ ನಮಗ್ ಗೊತ್ತಿಲ್ಲ. ನಾವು ನಿಮ್ ಜೊತೆನೆ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಅಲ್ವಾ? ದಿಢೀರ್ ಅಂತ ಬಂದ್ರು. ಏನ್ ಆಗ್ತಿದೆ ಅಂತ ಗೊತ್ತಾಗೋಷ್ಟ್ರಲ್ಲೇನೆ ಮಸಿ ಬಳ್ದು ಹೋಗ್ಬಿಟ್ರು. ಅಷ್ಟಕ್ಕೂ ಅರ್ಜುನ್ ಮಾತಾಡ್ಬೇಕಾದ್ರೆ ನಾನ್ ಮಾತಾಡಕ್ಕಾಗತ್ತಾ? ಏನೇ ಹೇಳು ಬೃಂದ, ಇವತ್ತಿನ ನಿನ್ ಕೆಲ್ಸದ ಬಗ್ಗೆ ನಾನ್ ಚಕಾರ ಎತ್ತಲ್ಲ. JP ಯಾಕೆ ನಿನ್ಗೊಂದು ಅವಕಾಶ ಕೊಟ್ರು ಅಂತ ಇವಾಗ ನಂಗೆ ಅರ್ಥ ಆಗ್ತಿದೆ. ಆ ಭಾರ್ಗವಿ ಮೋಸಗಾತಿ ಅಂತ ನಾವ್ ಅಷ್ಟೆಲ್ಲ ಹೇಳಿದ್ವಿ, ನಿಮಗ್ ನಂಬಿಕೆನೇ ಬರ್ಲಿಲ್ಲ. ಈಗ ಜನ ಬಂದು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಈಗ್ಲಾದ್ರೂ ನಂಬಿಕೆ ಬಂತಾ? ಯಾಕೆ ಸಾಕ್ಷಿ, ಇಂಥ ಟೈಮ್ನಲ್ಲೂ ಭಾರ್ಗವಿಗೆ ಬೈದಿದ್ರೆ ನಿನಗೆ ಸಮಾಧಾನ ಅನ್ನೋದೇ ಆಗಲ್ವಾ? ಭಾರ್ಗವಿ ಏನು ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಈ ಸಂದರ್ಭನ ಬಳಸ್ಕೊಂಡು ಏನೇನೋ ಹೇಳ್ಬೇಡಿ. ಅಮ್ಮ, ಇಷ್ಟೋ ತನಕ ಇಲ್ಲಿ ನಡೀತಲ್ಲ ಘಟನೆ, ಅದ್ಯಾವುದು ನನಗೆ ಆಕಸ್ಮಿಕ ಅಂತ ಅನಿಸ್ತಾ ಇಲ್ಲ. ಯಾರೋ ಹೇಳಿ ಮಾಡಿಸ್ದಂಗಿದೆ ಇದೆಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಇದು ಹೊರಗ್ನವ್ರು ಮಾಡಿಸಿದ್ದಲ್ಲ, ಒಳಗ್ನವ್ರೇ ಮಾಡಿಸಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಇದು ನನ್ನ ಮನೆ. ಇದರಲ್ಲಿ ಯಾರ್ದಾದ್ರೂ ಗೊತ್ತಾದ್ರೆ ಅವ್ರನ್ನ ಮನೆಯಿಂದ ಆಚೆ ಹಾಕೋದಕ್ಕೂ ನಾನು ಹೇಸೋದಿಲ್ಲ. ಯಾರ್ ನೀವು? ಊರಲ್ಲೆಲ್ಲ ನನ್ನನ್ನ ಕಾಳಮ್ಮ ಅಂತ ಕರೀತಾರೆ. ನೀನು ಆ ಸಂಧ್ಯಾ ಅನ್ನೋ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದೋಳಲ್ವಾ? ಇದೇನು ನಿನ್ ಮುಖ ಈ ತರ ಕಪ್ಪಾಗಿದೆ? ಅವಳಿಗೆ ನ್ಯಾಯ ಕೊಡ್ಸೋದಕ್ಕೆ ಹೋಗಿದ್ದಕ್ಕೆ ಸಿಕ್ಕ ಬಹುಮಾನ ಇದು. ಮುಖಕ್ಕೆ ಮಸಿ ಹಚ್ಚಿ ನೀನು ಹೆಣ್ಣು ಕುಲಕ್ಕೆ ಅವಮಾನ ಅಂತ ಹೇಳ್ಬಿಟ್ಟು ಹೋದ್ರು. ನಿನ್ ಮುಖದ ಮೇಲಿರೋ ಈ ಕಪ್ಪು ನನ್ ಕಣ್ಣಿಗೆ ಮಸಿ ತರ ಕಾಣಿಸ್ತಾ ಇಲ್ಲ. ಕೆಟ್ಟ ದೃಷ್ಟಿಯಿಂದ ಕಾಪಾಡಕ್ಕಿಟ್ಟಿರೋ ದೃಷ್ಟಿ ಬೊಟ್ಟಿನ ತರ ಕಾಣಿಸ್ತಾ ಇದೆ. ನನ್ನ ಸಮಾಧಾನ ಮಾಡಕ್ಕೆ ನೀವ್ ಹೀಗಂತಿದ್ದೀರ ಅಲ್ವಾ? ಖಂಡಿತ ಇಲ್ಲ. ನನ್ ಯೋಚನೆ ನಿನ್ ಯೋಚನೆ ಎರಡು ಒಂದೇ ತರ ಇದೆಯಲ್ಲ ಅಂತ ಯೋಚಿಸ್ತಾ ಇದ್ದೆ. ಅಷ್ಟಕ್ಕೂ ನಿನಗ್ಯಾರು ಈ ಕಪ್ಪಚ್ಚಿದವರು? ಈ ಸ್ವಾರ್ಥ ಸಮಾಜ ಮೂಲಕ ಒಂದು ಬಡ ಹುಡುಗಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡೆ. ಅವಳು ಧ್ವನಿ ಆಗ್ಬೇಕು ಅಂತ ಅನ್ಕೊಂಡೆ. ನನ್ನ ಸುಧಾರಣೆ ಶುರು ಆಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಾನ್ ಸೋತ್ ಹೋದೆ. ಆ ದುಷ್ಟರು ಆ ಹುಡುಗಿನ ಅತ್ಯಾಚಾರ ಮಾಡಿ ಕೊಂದೇ ಬಿಟ್ರು. ಅವಳಿಗೆ ನ್ಯಾಯ ಕೊಡ್ಸೋಕೆ, ಅವಳ ಸಾವಿಗೆ ಅರ್ಥ ಕೊಡ್ಸೋಕೆ ಹೋರಾಡ್ತಿದ್ದೆ. ನಾನೊಬ್ಬ ನಾಲಾಯಕ್ ವಕೀಲೆ ಅಂತ ಪಟ್ಟ ಕಟ್ಟಿ ನನ್ ಮುಖಕ್ಕೆ ಮಸಿ ಹಚ್ಚಿದ್ದಾರೆ. ಯಾಕಾದ್ರೂ ಆ ಹುಡುಗಿಗೆ ನ್ಯಾಯ ಕೊಡ್ಸೋ ಧೈರ್ಯ ಮಾಡಿದ್ನೋ ಅಂತ ಅನಿಸ್ತಾ ಇದೆ.
ಇಷ್ಟು ಮುಂದೆ ಬಂದೋಳು ಈಗ ಕೈ ಕಟ್ಕೊಂಡು ಸುಮ್ನಾಗ್ತೀಯಾ? ಒಬ್ರಿಗೆ ಕಷ್ಟ ಬರೋದು ಅವ್ರನ್ನ ಕುಗ್ಸೋದಕ್ಕಲ್ಲ, ಅವರಲ್ಲಿ ಹೋರಾಡೋ ಛಲ ಹುಟ್ಸೋದಕ್ಕೆ, ದೊಡ್ಡ ಸಾಧನೆಗೆ ಅವ್ರನ್ನ ತಯಾರು ಮಾಡೋಕೆ. ಯಾರೋ ಮೂರ್ಖರ ಮಾತಿಗೆ ತಲೆ ಕೆಡಿಸ್ಕೊಂಡು ಸುಮ್ನಾಗ್ಬಿಡ್ತೀಯಾ? ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀನು ಸತ್ಯದ ದಾರಿಯಲ್ಲೇ ನಡೀತಾ ಇದೀಯಾ ಅಂತ. ಎಷ್ಟೇ ಕಷ್ಟ ಬಂದ್ರೂ ನೀನು ನಿನ್ ಮನ್ಸಿನ ಮಾತನ್ನೇ ಕೇಳ್ಬೇಕು. ಆಗಲ್ಲ, ಯಾಕಂದ್ರೆ ಎಲ್ಲ ನನ್ ಕೈ ಮೀರಿ ಹೋಗ್ಬಿಟ್ಟಿದೆ. ನಾನೀಗ ಯಾರ ವಿರುದ್ಧ ಹೋರಾಡ್ತಾ ಇದ್ನೋ ಅದೇ ಮನೆ ಸೊಸೆ. ಸೊಸೆಯಾಗಿ ಮನೆ ನಿಭಾಯಿಸ್ಬೇಕಾ, ಗಂಡನ್ಗೆ ಒಳ್ಳೆ ಹೆಂಡತಿ ಆಗ್ಬೇಕಾ, ಅಥವಾ ಒಬ್ಬ ವಕೀಲಿಯಾಗಿ ಆ ಸತ್ತಿರೋ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಶತ್ರುಗಳ ಮಧ್ಯೆನೆ ಅಸಹಾಯಕಳಾಗಿ ನಿಂತ್ಬಿಟ್ಟಿದ್ದೀನಿ. ಶತ್ರುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವ್ರ ಮುಂದಿನ ಹೆಜ್ಜೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಜೊತೆಲಿರೋದೇ ಒಳ್ಳೇದಲ್ವಾ? ಇದು ಒಬ್ಬ ಹೆಣ್ಮಗಳ ಪರವಾಗಿ ನಡೀತಿರೋ ಹೋರಾಟ ಅಲ್ಲ. ಹೆಸರಿಲ್ದೆ ಅಳಿಸೋಗಿರೋ ಅದೆಷ್ಟೋ ಹೆಣ್ಣು ಮಕ್ಕಳ ಪರವಾಗಿ ನಡೀತಿರೋ ಹೋರಾಟ. ಮುಸ್ಕಲ್ಲಿ ಮುಚ್ಚೋಗಿರೋ ಸತ್ಯನ ಹೊರಗಡೆ ಎಳಿಯೋಕ್ ನಡೀತಿರೋ ಹೋರಾಟ. ಇವತ್ತು ಒಂದು ಹುಡುಗಿ ನೋವಿಗೆ ನೆರವಾಗ್ತಿರೋ ನೀನು ನಾಳೆ ಸಾವಿರಾರು ಜನರಿಗೆ ನೆರವಾಗ್ತೀಯ. ಈ ನೋವು ಅವಮಾನ ನಿನ್ನಲ್ಲಿ ಗೆಲ್ಲೋ ಶಕ್ತಿ ತುಂಬ್ತಾ ಇದೆ. ಇನ್ನೊಬ್ರ ಕಷ್ಟಕ್ಕೆ ಮಿಡಿಯೋ ಮನ್ಸು ದೇವ್ರಿಗೆ ಸಮಾನ. ನಿನ್ನ ಒಳ್ಳೆ ಮನ್ಸಿಗೆ ಯಾವತ್ತೂ ಆಗಲ್ಲ ಹುಡುಗಿ. ಅದೆಷ್ಟೇ ಕಷ್ಟ ಬಂದ್ರು, ಅದೆಷ್ಟೇ ಅಡ್ಡಿ ಬಂದ್ರು ನೀನು ನಿನ್ನ ಸಾಧನೆ ಶಿಖರನ ಮುಟ್ಟೇ ಮುಟ್ತೀಯ. ರೀ ಏನಾಯ್ತಮ್ಮ? ರೀ ಇಲ್ಲಿ ನೋಡ್ರಿ, ನಮ್ ಸಂಧ್ಯನ್ ಫೋಟೋ ಬಿತ್ತು ಒಡದೆ ಹೋಗಿದ್ಯಲ್ರಿ. ಶಿಶು ಆಚೆಲ್ಲ ಪುಡಿ ಆಗೋಗಿದೆ ನೋಡ್ರಿ. ಹಬ್ಬದ ದಿನನೇ ಬಿದ್ದು ಹೀಗೆ ಒಡೆದೋಗಿದೆ ರೀ. ಅಪ್ಶಕ್ನ ಅಲ್ವೇನ್ರಿ? ನಮ್ ಭಾರ್ಗವಿಗೇನು ತೊಂದರೆ ಆಗಿರೋದಿಲ್ಲ ತಾನೆ? ಪೂರ್ಣೆ, ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ತಾಳೆ ಹಾಕೋದಕ್ಕೂ ಹೋಗ್ಬಿಡ ನೀವು. ನಮ್ ಭಾರ್ಗವ್ ಏನು ಆಗಿರಲ್ಲ ಬಿಡ. ಇಡ್ತೀನಿ ಬಿಡಿ. ಭಾರ್ಗವಿ, 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 ಭಾರ್ಗವಿ. ನಂಗೆ ಯಾಕೋ ಭಾರ್ಗವಿ ಬಗ್ಗೆ ಚಿಂತೆ ಕಾಡ್ತಾ ಇದೆ ರೀ. ನನ್ನ ಮಗಳಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡು ಭಗವಂತ. ಪೂರ್ಣಿ, ಗಾಳಿ ಎಲ್ಲೋ ಜೋರ ಬೀಸಿರುತ್ತೆ, ಫೋಟೋ ಬಿತ್ತಿದೆ, ಅದಕ್ಕೆ ಯಾಕೆ ಇಷ್ಟು ಆತಂಕ ಪಡ್ತೀಯ? ಅಷ್ಟಕ್ಕೂ ನಮ್ಮ ಭಾರ್ಗವಿ ಜೊತೆ ಅರ್ಜುನ್ ಇದ್ದಾನಲ್ವಾ? ಅವ್ರ ಮನೆಯವ್ರ ಬೇರೆ ಜೊತೆಲಿದ್ದಾರೆ. ಸುಮ್ಮನೆ ಯಾಕೆ ಭಯಪಡ್ಚ? ಆರಾಮಾಗಿರು. ಭಾರ್ಗವಿ, ಭಾರ್ಗವಿ. ನಮ್ಮ ಪೂರ್ಣಿಗೆ ಏನೋ ಸಮಾಧಾನ ಮಾಡ್ಬಿಟ್ಟೆ, ಆದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆಯಲ್ಲ. ನಮ್ಮ ಭಾರ್ಗವಿಗೆ ಏನಾದ್ರೂ ಆಗ್ಬಿಟ್ಟಿದ್ರೆ? ಅಪ್ಪ, ಮಾ ತಾಯಿ, ಅವಳಿಗೇನೋ ಆಗ್ದಾರಂಗ್ ನೋಡ್ಕೊಳಮ್ಮ. ಬಹುಶಃ ದೇವಿ ನಿನ್ನ ನಂಬೆ ಈ ನ್ಯಾಯದ ಕೆಲ್ಸನ
ನಿನ್ನತ್ರ ಮಾಡಿಸ್ತಾ ಇದ್ದಾಳೆ ಅನ್ಸುತ್ತೆ. ಯಾರೋ ತಪ್ಪಾಗಿ ಪ್ರಶ್ನೆ ಮಾಡಿದ್ರು ಅಂತ ನಿನ್ನ ನಂಬಿಕೆನೆ ಸುಳ್ಳು ಅನ್ನೋಕ್ಕಾಗತ್ತಾ? ಏನ್ ಹೇಳ್ತಿದ್ದೀರಾ? ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಬರೋದು ಸಹಜ. ತಲೆ ಕೆಡಿಸ್ಕೊಳ್ದೆ ಮುಂದುವರಿತಾ ಇರ್ಬೇಕು. ಇಷ್ಟೆಲ್ಲ ಆದ್ಮೇಲೂ ನಾನು ಅವ್ರನ್ನ ಸೋಲ್ಸಕ್ಕಾಗತ್ತಾ? ನನ್ನೆಲ್ಲ ಶಕ್ತಿ ಇನ್ನೂ ಇದೆಯಾ? ನನಗ್ ನಂಬಿಕೆನೆ ಬರ್ತಾ ಇಲ್ಲ. ಜನರ ಸೇವೆನ ಮಾಡಕ್ ಹೊರಟಿರೋ ನೀನು ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಿದ್ಯಲ್ಲ. ನಿನ್ನನ್ನ ನೀನು ನಂಬದೇ ಇದ್ರೆ ಬೇರೆಯವ್ರು ಹೇಗ್ ನಂಬ್ತಾರೆ? ನಿನ್ನ ನೋಡ್ತಾ ಇದ್ರೆ ನಿನ್ನಲ್ಲಿ ನಂಬಿಕೆ, ಶಕ್ತಿ, ಧೈರ್ಯ ಎಲ್ಲಾನು ಇದೆ ಅನ್ಸುತ್ತೆ. ನಾನು ನಂಬ್ಕೊಂಡಿದ್ ಸಂಧ್ಯಾನೇ ಹೋಗ್ಬಿಟ್ಲು. ಇನ್ನು ನನ್ ಹೋರಾಟಕ್ಕೆ ಅರ್ಥ ಸಿಗುತ್ತಾ? ನಿನ್ ಹೋರಾಟ ಬರೀ ಸಂಧ್ಯಾಗೋಸ್ಕರ ಅಲ್ಲ. ಇಲ್ಲೇ ನೀನ್ ತಪ್ಪು ತಿಳ್ಕೊತಾ ಇರೋದು. ನಿನ್ನ ವಿರುದ್ಧ ಕತ್ತಿ ಮಸೀತಿರೋ ಜನ ಎಷ್ಟಿದಾರೋ ನಿನ್ ಬಗ್ಗೆ ಭರವಸೆ ಇಟ್ಕೊಂಡಿರೋ ಜನನು ಅದಕ್ಕಿಂತ ಜಾಸ್ತಿ ಇದ್ದಾರೆ. ಇಷ್ಟು ದೂರ ಬಂದಿರೋ ನೀನು ಇವಾಗ ದೂರ ಸರ್ದ್ ಬಿಟ್ರೆ ಇದು ಬರೀ ನಿನ್ನ ಸೋಲಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟಿರೋ ಅಷ್ಟು ಜನರ ಸೋಲು. ನೀವ್ ಇದ್ರಲ್ಲಿ ಅರ್ಥ ಇದೆ. ಇಲ್ಲಿ ಯಾರ್ ನನ್ನವ್ರು, ಯಾರ್ ನನ್ನವ್ರಲ್ಲ, ಒಳ್ಳೆಯವ್ರು ಯಾರೋ, ಕೆಟ್ಟ ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಗಿರುವಾಗ ನನ್ ಮತ್ತೆ ಅದೇ ಜಾಗಕ್ಕೆ ಹೋಗಿ ಹೇಗ್ ಹೋರಾಟ ಮಾಡ್ಲಿ? ಯುದ್ಧ ಭೂಮಿಯಿಂದ ಆಚೆ ಬಂದ್ರೆ ಯುದ್ಧ ಹೇಗ್ ಮುಂದುವರಿಯುತ್ತೆ ಹುಡುಗಿ? ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಗೆದ್ದು ತೋರಿಸ್ಬೇಕು. ಎಲ್ಲಿ ಮೋಸ ಆಗಿದೆಯೋ ಅಲ್ಲೇ ನ್ಯಾಯನ ಹುಡುಕ್ಬೇಕು. ಯುದ್ಧ ಅನ್ನೋದು ಬರೀ ಎದುರು ನಿಂತು ಹೋರಾಡೋದಲ್ಲ. ಶತ್ರುಗಳು ನಿನ್ನನ್ನ ಮಾನಸಿಕವಾಗಿ ಕುಗ್ಸೋಕ್ ಪ್ರಯತ್ನ ಪಡ್ತಾರೆ. ಮೊದಲು ನಿನ್ನ ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸ್ಕೋ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಅನ್ಯಾಯ ಮಾಡ್ದೋರ್ ಮುಂದೆ ನೀನು ಧೈರ್ಯವಾಗಿ ನಿಂತ್ರೆ ಸಾಕು. ಅವರು ಅರ್ಧ ಸೋತ್ ಹಾಗೆ. ಕಾಳಿ ಮಹಿಮೆ ಗೊತ್ತಲ್ವಾ? ರಕ್ತ ಬೀಜಾಸುರನ ಸಂಹಾರ ಮಾಡೋದಕ್ಕೆ ಅವಳು ತನ್ನ ನಾಲ್ಗೆನ ನೆಲತರ ಹಾಸಿ ಅವನ್ ರಕ್ತ ಕುಡ್ದು ಅವನ್ನ ಸಂಹಾರ ಮಾಡಿದ್ಲು. ಕೆಲವೊಂದ್ಸಲ ಧರ್ಮ ಸಂಸ್ಥಾಪನೆಗೆ ತಂತ್ರ ಮಾಡ್ಲೇಬೇಕಾಗುತ್ತೆ. ಗೆಲ್ಲಬೇಕು ಅಂದ್ರೆ ಕೆಲವೊಂದ್ಸಲ 2 ಹೆಜ್ಜೆ ಹಿಂದೆ ಇಡ್ಬೇಕಾಗುತ್ತೆ. ನಿನಗೆಲ್ಲ ಒಳ್ಳೇದಾಗ. ಭಾರ್ಗವಿ, ಮಾಡ್ಕೋಬೇಡಿ. ಇಲ್ಲ, ಮನೆಗೆ ಹೋಗೋಣ ಬನ್ನಿ.
ಏನ್ ಬೃಂದ, ನಾನ್ ಹೇಳಿದ್ ಕೇಳಿಸ್ತಾ? ಏನಜ್ಜಿ? ನೀನು ಭಾರ್ಗವಿಗೆ ಒಡ ಹುಟ್ಟಿದ್ದ ಅಕ್ಕ. ಇಂಥ ಸಮಯದಲ್ಲೂ ಅವಳ ಮೇಲೆ ನಿನ್ನ ಕನಿಕರ ಬರ್ಲಿಲ್ವಾ? ಯಾಕಮ್ಮ, ಅವಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿನ್ಗೆ? ಈ ಪ್ರಶ್ನೆನ ಅವಳೊಬ್ಳಿಗೆ ಕೇಳ್ತಿಲ್ಲ ನಾನು, ನಿಮ್ಮೆಲ್ರಿಗೂ ಕೇಳ್ತಾ ಇದ್ದೀನಿ. ಯಾಕೆ ಭಾರ್ಗವಿ ಮೇಲೆ ಅಷ್ಟೊಂದು ದ್ವೇಷ? ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಅವಳನ್ನ ಯಾಕೆ ದ್ವೇಷ ಮಾಡ್ತೀರಾ ಅಂತ ಕೇಳಿದ್ರೆ 1000 ಕಾರಣ ಇದೆ. ಆದ್ರೆ ಅವಳನ್ನ ಯಾಕೆ ಪ್ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಒಂದ್ ಕಾರಣನೂ ಇಲ್ಲ. ಇಲ್ಲಿ ನಮ್ ನೆಮ್ಮದಿನ ಹಾಳು ಮಾಡಿರೋದು ಅವಳು. ಅವಳು ಮಾಡಿರೋ ತಪ್ಪಿಗೆ ಇನ್ಯಾರಿಂದನೂ ಅವಳಿಗೆ ತಕ್ಕ ಶಾಸ್ತಿ ಆಯ್ತು. ಅದಕ್ಕೆ ಖುಷಿ ಪಡಿ. ಸುಮ್ನೆ ನಮ್ಮೇಲೆ ಗೂಬೆ ಕೂಡ್ಸಕ್ ಬರ್ತಾರೆ. ಭಾವ ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಈ ತರ ಆಗಿದ್ಯಾ ಅತ್ತೆ? ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ, ಸನ್ಮಾನ ಮಾಡೋದಕ್ಕೆ ಜನ ಬರ್ತಾರೆ ಹೊರತು ಈ ಮನೆಗೆ ಈ ತರ ಅವಮಾನ ಮಾಡೋದಕ್ಕೆ ಯಾವ ಸಂಘದವರು ಬಂದಿಲ್ಲ. ಇದ್ರಲ್ಲೇ ಅರ್ಥ ಆಗಿರ್ಬೇಕು ಆ ಭಾರ್ಗವಿ ಯೋಗ್ಯತೆ ಏನು ಅಂತ. ಕರೆಕ್ಟ್ ಆಗಿ ಹೇಳ್ದೆ ಸಾಕ್ಷಿ. ತಗೊಂಡಿರೋ ಫಸ್ಟ್ ಕೇಸ್ಗೆ ತುಂಬಾ ಹಾರಾಡ್ಬಿಟ್ಲಲ್ಲ, ಅದಕ್ಕೆ ಹೀಗೆಲ್ಲ ಆಗಿರೋದು. ಊರಲ್ಲಿರೋರ್ ಎಲ್ಲಾರನ್ನೂ ಎದುರಾಕೊಂಡ್ಲು. ಆ ಹಾಳಾದವಳಿಂದ ಪಾಪ ನಮ್ ಸಂಧ್ಯಾನು ಸತ್ತೋದ್ಲು. ಒಪ್ಕೋತೀನತ್ತೆ, ಭಾರ್ಗವಿ ನ್ಯಾಯ ನ್ಯಾಯ ಅಂತಿದ್ಲು ಅಂತ. ಆದ್ರೆ ಅದೇ ನ್ಯಾಯ ಕೊಡಿಸ್ಲಿಲ್ಲ ಅಂತಾನೆ ಆ ಹೆಂಗಸರು ಬಂದು ಅವಳ ಮುಖಕ್ಕೆ ಮಸಿ ಬಳ್ದಿದ್ದು. ನನಗಂತೂ ಇದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ನಷ್ಟ ಆಗಿರೋದು ನಮಗೆ. ಆ ಹಾಳಾದವಳಿಂದ ನಮ್ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಎಲು ಬಿಲ್ಲದ ನಾಲಿಗೆ ಮಾತನ್ನ ಸುಲಭವಾಗಿ ಬದಲಾಯಿಸ್ಬಿಡುತ್ತೆ. ತಪ್ಪನ್ನೇ ಸರಿ ಎನ್ನುತ್ತೆ, ಸುಳ್ಳನ್ನೇ ಸತ್ಯ ಅಂತ ಸಾಬೀತುಪಡಿಸುತ್ತೆ. ಸರಿಯಾಗಿ ಹೇಳಿದ್ನೆ. ಸರಿಯಾದ ದಾರಿಯಲ್ಲಿ ನಡೀತಿರೋ ಭಾರ್ಗವಿನ್ ಕಂಡ್ರೆ ಇವ್ರಿಗೆಲ್ಲ ಹೊಟ್ಟೆ ಉರಿ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ನೀವೇನತ್ತೆ ಮನೆ ಸೊಸೆ ಅಂದ್ರೆ ಸಪೋರ್ಟ್ ಮಾಡೋದ್ ಬಿಟ್ಟು ಇವಳು ಯಾವಳು ಇವತ್ತು ಬಂದಿರೋಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ. ದಯವಿಟ್ಟು ಎಲ್ಲರೂ ಭಾರ್ಗವಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಆಗಿ ತವ್ರ ಮನೆ ಬಿಟ್ಟು ಬಂದಿರೋ ಹುಡುಗಿ ಅವಳು ಈ ಮನೆ ಸೊಸೆ. ಅವಳಿಗೆ ನಾವೆಲ್ಲರೂ ಪ್ರೀತಿ ಕೊಡ್ಬೇಕು. ಅವಳಿಗೆ ಈ ಮನೆ ತಂದು ಅಂತ ಅನಿಸ್ಬೇಕು. ಕಷ್ಟ ಅಂತ ಬಂದಾಗ ವೈರಿಗಳಿದ್ರು ಸಹಾಯ ಮಾಡ್ಬೇಕಂತೆ. ಅಂತದ್ರಲ್ಲಿ ಭಾರ್ಗವಿ ನಮ್ ಸ್ವಂತದವಳು. ಅವಳ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸಿ. ಭಾರ್ಗವಿ ದುಃಖದಿಂದ ಹೊರಗಡೆ ಹೋಗಿದ್ದಾಳೆ. ಅರ್ಜುನ್ ಅವಳನ್ನ ಹುಡ್ಕೊಂಡು ಹೋಗಿದ್ದಾನೆ. ಮಳೆ ಬೇರೆ ಬರೋ ಹಾಗಿದೆ. ಇಷ್ಟೊತ್ತಾದ್ರೂ ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಹೋದವನು ಇನ್ನೂ ಮನೆಗೆ ಬಂದಿಲ್ಲ. ಗುಡುಗು ಸಿಡ್ಲು ಸಮೇತ ಮಳೆ ಬರೋ ಹಾಗಿದೆ. ಇಷ್ಟ ರಾತ್ರಿನಲ್ಲಿ ಅವಳನ್ನ ಹುಡ್ಕೊಂಡು ಯಾಕೆ ಹೋದ ಅವನು? ಹೋದವಳು ಹೋಗ್ತಾಳೆ. ನನ್ ಮಗಂಗ್ ಸ್ವಲ್ಪನೂ ಬುದ್ಧಿ. ಮನೆ ಸೊಸೆ ಬಗ್ಗೆ ಸ್ವಲ್ಪನೂ ಕಾಳಜಿ ಬೇಡವಾ? ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ? ಛೇ, ಇಷ್ಟೆಲ್ಲ ಆದ್ಮೇಲೂ ಆ ದರಿದ್ರದವಳು ಯಾವ ಮುಖ ಹತ್ಕೊಂಡು ಮನೆಗೆ ಬರ್ತಾಳೆ?
ಸಾಕ್ಷಿ, ಅಕ್ಕ, ಆ ಭಾರ್ಗವಿ ಮನೆಗೆ ಬಂದಿಲ್ಲ ಅಂತ ಅತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅನ್ಸತ್ತೆ. ಏನಾದರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಆ ದರಿದ್ರದವಳು ಮನೆಗೆ ಬರದೇ ಇದ್ರೆ ಅಷ್ಟೇ ಸಾಕು. ಅವಳು ಮನೆಗೆ ಬಂದಾಗಿಂದ ಏನಾದರೂ ಒಂದು ಅವಾಂತರ ಆಗ್ತಾನೇ ಇದೆ. ಅವಳನ್ನು ಓಡಿಸಿದ್ವಿ ಅಂತ ಗೊತ್ತಾದರೆ ಜೆ.ಪಿನೂ ಸಖತ್ ಖುಷಿ ಪಡ್ತಾರೆ. ಅವಳು ನಿಜವಾಗ್ಲೂ ಮನೆಗೆ ವಾಪಸ್ ಬರಲ್ಲ ಅಂತೀರಾ ಅಕ್ಕ? 100% ಬರಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ಭಾರ್ಗವಿ ವಾಪಸ್ ಬರೋ ಹಾಗೆ ಮಾಡು. ಅತ್ತೆ, ಭಾರ್ಗವಿ ಬಂದ್ಲು. ಅಕ್ಕ 200% ಬಂದ್ಬಿಟ್ಲು. ಎಷ್ಟೇ ಧೈರ್ಯ ನಿಂಗೆ? ಇಷ್ಟಾಗಿ ಸಾಲದು ಅಂತ ಮತ್ತೆ ಬಂದ್ಯಾ? ಈಶ ಈಶ ಅರಿವಿನಾಶ ಮಹಿಷಾಸುರ ಮರ್ದಿನಿ ಶತ್ರುಶೇಷ ಪರಿಸಮಾಪ್ತ ಸರ್ವ ಮೃತ್ಯು ರೂಪಿಣಿ ಡಮ 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 ವಿಲಯ ಪ್ರಳಯ ಕಾರಿಣಿ.